ಜೀನಾಗೆ ಸಂಪಾದಕತ್ವದಲ್ಲಿ ಜಿಎಂಎಸ್ ನ್ಯೂಸ್ ಸಾಗರ್ ಸುತ್ತದ ಆಚೆ ಈಚೆ ಶನಿವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಸಾಗರದಲ್ಲಿ ನಂದಿನಿ ಉತ್ಪನ್ನಗಳ ಮಾರುಕಟ್ಟೆ ವಿಭಾಗ ಆಡಳಿತ ಕಚೇರಿ ಸಭಾಭವನ ಕಾಮಗಾರಿಗೆ ಶಾಸಕರಿಂದ ಶಂಕುಸ್ಥಾಪನೆ. ನಂದಿನಿ ಕರ್ನಾಟಕದ ಹೆಮ್ಮೆಯ ಬ್ರ್ಯಾಂಡ್. ವಿದ್ಯಾಧರ್ ಅಧ್ಯಕ್ಷರಾದ ಮೇಲೆ ಹಾಲು ಒಕ್ಕೂಟದ ಅಭಿವೃದ್ಧಿ ಆಗುತ್ತಿದೆ ಎಂದ ಶಾಸಕರು. ಕಲಬೆರಕೆ ಉತ್ಪನ್ನಗಳ ನಡುವೆ ನಂದಿನಿ ಉತ್ಪನ್ನಗಳು ಅತ್ಯಂತ ಪರಿಶುದ್ಧ. ಡಿಸಿಸಿ ಬ್ಯಾಂಕ್ನಿಂದ ಹಸು ಸಾಗಾಣಿಕೆಗೆ 3% ಬಡ್ಡಿ ದರದಲ್ಲಿ 15 ಲಕ್ಷದವರೆಗೆ ಸಾಲ ನೀಡಲಾಗುತ್ತಿದೆ ಎಂದ ಮಂಜುನಾಥ್ ಗೌಡ. 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ನೂತನ ಕಟ್ಟಡ ನಿರ್ಮಾಣ ಕುರಿತು ವಿದ್ಯಾಧರ್ ಮಾಹಿತಿ. ತ್ಯಾಗರ್ತಿ ಸಮೀಪ ಮಾವಿನಕೊಪ್ಪ ಗ್ರಾಮದಲ್ಲಿ ಮನೆ ಮೇಲೆ ಉರುಳಿದ ಅರಳಿ ಮರ. ಶಾಸಕರ ಆಪ್ತ ಸಹಾಯಕರ ಭೇಟಿ. ಈಗ ಸುದ್ದಿಯ ವಿವರ. ನಂದಿನಿ ಬ್ರ್ಯಾಂಡ್ ಜಿಲ್ಲೆಯ ಹೆಮ್ಮೆಯಾಗಿದೆ. ಸಾವಿರಾರು ಜನರಿಗೆ ಉದ್ಯೋಗದಾತವಾಗಿದ್ದು, ನಂದಿನಿ ಉತ್ಪನ್ನಗಳನ್ನು ದೇಶಾದ್ಯಂತ ವಿಸ್ತರಿಸುವಲ್ಲಿ ಶಿಮುಲ್ ಸೆಂಟರ್ಗಳು ಪ್ರಮುಖ ಪಾತ್ರ ವಹಿಸುತ್ತಿದೆ ಎಂದು ಶಾಸಕ ಹಾಗೂ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು. ಸಾಗರದ ಪ್ರವಾಸಿ ಮಂದಿರ ವೃತ್ತದಲ್ಲಿ ಶನಿವಾರ ಶಿವಮೊಗ್ಗ, ದಾವಣಗೆರೆ ಮತ್ತು ಚಿತ್ರದುರ್ಗ ಜಿಲ್ಲಾ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟದ ಶೇಖರಣೆ, ತಾಂತ್ರಿಕ ಹಾಗೂ ಮಾರುಕಟ್ಟೆ ವಿಭಾಗದ ನೂತನ ಉಪಕಚೇರಿ ಸಭಾಂಗಣ ಕಾಮಗಾರಿಗೆ ಶಂಕುಸ್ಥಾಪನೆ ನೆರವೇರಿಸಿ ಅವರು ಮಾತನಾಡುತ್ತಿದ್ದರು. ಮಲೆನಾಡು ಅಭಿವೃದ್ಧಿ ಮಂಡಳಿ ಅಧ್ಯಕ್ಷ ಮತ್ತು ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಡಾಕ್ಟರ್ ಆರ್.ಎಂ. ಮಂಜುನಾಥ್ ಗೌಡ ಹಾಗೂ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಶಿವಮೊಗ್ಗ ಹಾಲು ಉತ್ಪಾದಕರ ಒಕ್ಕೂಟದ ಅಧ್ಯಕ್ಷ ವಿದ್ಯಾಧರ್ ಮಾತನಾಡಿದರು. ಈ ಸಂದರ್ಭದಲ್ಲಿ ದಯಾನಂದ್, ವ್ಯವಸ್ಥಾಪಕ ನಿರ್ದೇಶಕ ಶೇಖರ್, ಕಲಸೆ ಚಂದ್ರಪ್ಪ, ಗಣಪತಿ ಮಂಡಗಳಲ್ಲಿ ಕೆಎಂ ಸತ್ಯನಾರಾಯಣ್ ಇನ್ನಿತರರು ಹಾಜರಿದ್ದರು. ನಮ್ಮ ಜಿಲ್ಲೆಯ ಅಧ್ಯಕ್ಷರಾದರು ಇವರು ಚುರುಕುತನ ಜಾಸ್ತಿ ಆಗಿದೆ. ಇಡೀ ನಮ್ಮ ಜಿಲ್ಲೆಯಲ್ಲಿ ಹಾಲು ಉತ್ಪಾದಕರಿಗೆ ಸಿಗುವಂಥ ಸೌಲಭ್ಯ ಜೊತೆಗೆ ಈ ಬಿಲ್ಡಿಂಗ್ ಹಳೇದಾಗಿತ್ತು, ಹಿಂದೆ ಹಳೇದಾಗಿತ್ತು. ಕಾರ್ನರ್ಗೆ ಭಾಳ ಒಳ್ಳೆಯ ಜಾಗ ಇದು. ಈಗ ಅದು ಈ ಜಾಗವನ್ನು ಈಗ ಸುಮಾರು 2 ಕೋಟಿ ವೆಚ್ಚದಲ್ಲಿ ಇವತ್ತು ಶಂಕುಸ್ಥಾಪನೆ ನೆರವೇರಿಸಿದ್ದಾರೆ. ಜೊತೆ ಚೆನ್ನಾಗುತ್ತೆ. ಇಲ್ಲಿ ಬಂದರೆ ಇಲ್ಲಿ ಅವರಿಗೆ ಒಂದು ಮಳಿಗೆ ಸಿಗುತ್ತೆ, ಜೊತೆಗೆ ಆಫೀಸು ಮತ್ತೆಲ್ಲ ಸೌಕರ್ಯ ಸಿಗುವಂಥದ್ದು ಆಗುತ್ತೆ. ಅದರಿಂದ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಜೊತೆಗೆ ಸಾಗರದಲ್ಲಿ ಒಂದಿಷ್ಟು ಹಾಲಿನ ಉತ್ಪನ್ನಗಳಿಗೆ ಇದಕ್ಕೋಸ್ಕರ ಮತ್ತು ಒಂದಿಷ್ಟು ಉದ್ಯೋಗ ಸೃಷ್ಟಿಗಾಗಿ ಇವತ್ತು ನಮ್ಮ ಹಾಲು ಬೂತ್ ಕೇಂದ್ರಗಳನ್ನು ಸಹ ಇವತ್ತು ಭಾಳಷ್ಟು ಕೊಟ್ಟಿದ್ದಾರೆ. ನಾವೀಗ ತಾಯಿ ಮಗು ಆಸ್ಪತ್ರೆಗೆ ಮತ್ತು ಜನರಲ್ ಆಸ್ಪತ್ರೆಗೆ, ಆಮೇಲೆ ನಮ್ಮ ತಾಲೂಕು ಆಫೀಸ್ ಹತ್ರ, ಮತ್ತು ಈಗಾಗಲೇ ನಮ್ಮ ಗಣಪತಿ ಕೆರೆ ಈ ಕಡೆ ವೆಟರ್ನರಿ ಆಸ್ಪತ್ರೆ ಹತ್ರ ಕೊಟ್ಟಿದ್ದಾರೆ. ಅದು ತುಂಬ ಚೆನ್ನಾಗಿ ನಡೀತದೆ. ಹಾಗೆ ಎಲ್ಲ ಕಡೆಯೂ ಸಹ ಡಿಮ್ಯಾಂಡು ಜಾಸ್ತಿ ಆಗಿದೆ. ಅದರಿಂದ ಒಂದಿಷ್ಟು ಜನರಿಗೆ ಉದ್ಯೋಗ ಸೃಷ್ಟಿಗೆ ಮಾಡಿಕೊಡಿ ಅಂತ ಕೇಳಿದ್ದಾರೆ. ಪಾಪ ಕೊಟ್ಟಿದ್ದಾರೆ. ನಿಜವಾಗಲೂ ಭಾಳ ಇತ್ತೀಚೆಗೆ ನಮ್ಮ ಅಧ್ಯಕ್ಷರಾದ ಮೇಲೆ ಈ ಒಂದು ಜಿಲ್ಲೆಯಲ್ಲಿ ಭಾಳ ಉತ್ತಮವಾದಂಥ ಕೆಲಸ ಮಾಡಿದ್ದಾರೆ. ಹಾಗಾಗಿ ಇವತ್ತು ಈ ಕಟ್ಟಡ ಆದಷ್ಟು ಬೇಗ ರೆಡಿಯಾಗಿ ಮತ್ತು ಜನರಿಗೆ ಸೇವೆಗೆ ಅನುಕೂಲ ಆಗಲಿ ಅಂತ ಕೇಳ್ಕೊಳ್ತೀವಿ. ಕಟ್ಟಡದ ಶಂಕುಸ್ಥಾಪನೆ ಕಾರ್ಯಕ್ರಮವನ್ನು ನೆರವೇರಿಸಿದ್ದೇವೆ. ಇದು 2 ಕೋಟಿ ರೂಗಳ ವೆಚ್ಚದಲ್ಲಿ ನಾವು ಕಟ್ಟಡವನ್ನು ಕಟ್ತಾ ಇದ್ದೇವೆ. ಫಸ್ಟು, ಸೆಕೆಂಡು, ಥರ್ಡು 3 ಅಂತಸ್ತುಗಳ ಕಟ್ಟಡವನ್ನು ಕಟ್ತಾ ಇದ್ದೇವೆ. ಕೆಳಗಡೆಗೆ ಒಂದು 8 ಮಳಿಗೆಗಳು ಬರ್ತವೆ. ಆ ಮಳಿಗೆಗಳಲ್ಲಿ ಮುಖ್ಯವಾಗಿ ನಾವು ಒಂದು ದೊಡ್ಡ ಮಳಿಗೆಯನ್ನು ನಮ್ಮ ನಂದಿನಿ ಪಾರ್ಲರನ್ನು ಮಾಡ್ತಾಯಿದ್ದೇವೆ. ನಂದಿನಿ ಉತ್ಪನ್ನಗಳು, ಎಲ್ಲ ಉತ್ಪನ್ನಗಳು ಸಿಗುವಂಥ ನಮ್ಮ ನಂದಿನಿ ಪಾರ್ಲರನ್ನು ಮಾಡ್ತಾಯಿದ್ದೇವೆ. ಅದ್ರ ಜೊತೆಗೆ 4-5 ಬೇರೆ ಕಮರ್ಷಿಯಲ್ಲು ಬಿಲ್ಡಿಂಗ್ ಬರ್ತದೆ, ಮಧ್ಯದಲ್ಲಿ ಆಫೀಸ್ ಬರ್ತದೆ. ಅದರ ನಂತರದಲ್ಲಿ ಮೇಲ್ಗಡೆಗೆ ನಮ್ಮ ಸಾಗರ, ಹೊಸನಗರ 2 ತಾಲೂಕುಗಳ ಸಂಘದ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳಿಗೆ ಮೀಟಿಂಗ್ ಮಾಡೋದಕ್ಕೆ ಒಂದು ಹಾಲ್ ಬರ್ತದೆ. ಮೇಲ್ಗಡೆಗೆ 3ನೇ ಫ್ಲೋರಲ್ಲಿ ಟ್ರೈನಲ್ಲಲ್ಲಿ ಅಲ್ಲೂ ಒಂದು ಹಾಲ್ ಬರ್ತದೆ. ಈ ಥರದಲ್ಲಿ ನೂತನವಾಗಿ ಕಟ್ಟಡವನ್ನು ಕಟ್ಟಿ ನಮ್ಮ ನಂದಿನಿ ಉತ್ಪನ್ನಗಳು ಎಲ್ಲ ಗ್ರಾಹಕರಿಗೆ ಸಿಗಬೇಕು. ಹಾಗೆ ನಮ್ಮ ಸಂಘದ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳಿಗೆ ಮೀಟಿಂಗ್ ಮಾಡೋದ್ರ ಜೊತೆಗೆ ದಿನನಿತ್ಯ ಅವ್ರಿಗೆ ಏನು ಸಂಘಕ್ಕೆ ಬೇಕಾದಂಥ ಸಾಮಗ್ರಿಗಳಿರ್ಬೋದು ಅದು ಸಹ ನಮ್ಮ ಈ ಆಫೀಸ್ನಲ್ಲೇ ಸಿಗೋಂಥದ್ದಾಗ್ತದೆ. ಒಂದು ಸಹಕಾರಿ ವ್ಯವಸ್ಥೆಯಲ್ಲಿದ್ದವರಿಗೆ ಅನುಕೂಲ ಮಾಡೋಂಥ ಕೆಲಸವನ್ನು ಇವತ್ತು ನಾವು ಮಾಡಿದ್ದೇವೆ ಅಂತ ಹೇಳೋದಕ್ಕೆ ತುಂಬ ಸಂತೋಷ ಆಗ್ತದೆ. ಇದ್ರ ಕುರಿತಾಗಿ ಜೊತೆಗೆ ನಮ್ಮ MLA ಅವರು ಸ್ವಲ್ಪ ಮಾತಾಡ್ತಾರೆ. ಶಾಸಕರು ಮತ್ತು ಅವರೀಗ ಡಿಸಿ ಬ್ಯಾಂಕ್ ನಿರ್ದೇಶಕರು ಕೂಡ ಅವರು ಸಹಕಾರಿಗಳು. ಇದರ ಉದ್ಘಾಟನೆ ಅವರ ಹಸ್ತದಿಂದ ಮಾಡಿಸಿದ್ದೀವಿ ನಾವು. ಅವರು ಹೇಳಿದಾಗೆ ಇದು ಸಾಗರ ಪ್ರಾಂತ್ಯದಲ್ಲಿ ವಿಶೇಷವಾಗಿ ನಮ್ಮ 4 ತಾಲೂಕು ಹೊಸನಗರ, ಸಾಗರ, ಸ್ವರ್ಗ ಮತ್ತು ಶಿಕಾರಿಪುರ ಈ ವ್ಯಾಪ್ತಿಗೆ ಬರುವಂಥದ್ದು ಈ ಸಬ್ ಡಿವಿಷನ್. ಈಗಾಗಲೇ ನೀವು ಕೇಳಿದ್ದೀರಿ, ನಮ್ಮ ವಿಶೇಷವಾಗಿ ನಂದಿನಿ ಉತ್ಪನ್ನ ತಿರುಪತಿ ವೆಂಕಟೇಶ್ವರನ
ಲಾಡು ತಯಾರಿಕೆಯು ಕೂಡ ಇಲ್ಲಿಂದ ಅತಿ ಹೆಚ್ಚಿನ ಸಂಖ್ಯೆ ಇರುತ್ತೆ. ನಮ್ಗೆ ಅದನ್ನು ಪೂರೈಸೋಕ್ಕೆ ಸಾಕಾಗ್ತಲ್ಲ, ಅಷ್ಟು ಬೇಡಿಕೆ ಇದೆ. ಈ ಹಾಲಿನ ಕಲಬೆರಕೆಯಿಂದಾಗಿ, ಹಾಲಿನ ಉತ್ಪನ್ನಗಳ ಕಲಬೆರಕೆಯಿಂದಾಗಿ ಜನ ಇವತ್ತು ನಂದಿನಿ ಹಾಲನ್ನು ಅತ್ಯಂತ ನಂದಿನಿ ಉತ್ಪನ್ನಗಳನ್ನು ವಿಶೇಷವಾಗಿ ಬಳಸ್ತಾ ಇದ್ದಾರೆ. ಜನಗಳಿಗೆ ಒಂದು ಮಾತನ್ನು ಹೇಳುವಂಥದ್ದರೆ, ಎಲ್ಲವೂ ಸಂಪೂರ್ಣವಾಗಿ ಹಾಲಿಂದ ತಯಾರಾದಂಥದ್ದು. ಹಾಲಾಗ್ಬೋದು, ಮೊಸರಾಗ್ಬೋದು, ಮಜ್ಜಿಗೆ ಆಗ್ಬೋದು, ತುಪ್ಪ ಆಗ್ಬೋದು, ಬೆಣ್ಣೆ ಆಗ್ಬೋದು, ಪನ್ನೀರ್ ಆಗ್ಬೋದು, ಹೀಗೆ ಸುಮಾರು 165 ಪ್ರಾಡಕ್ಟ್ಗಳು ನಮ್ಮ ನಂದಿನಿ ಬ್ರ್ಯಾಂಡ್ ಅಡಿಯಲ್ಲಿ ಆಗ್ತದೆ. ಎಲ್ಲವೂ ಕೂಡ ವಿಶೇಷವಾಗಿ ಇವತ್ತು ಏನು ನಾವು ಕಾಯಿಲೆಗಳನ್ನು ನೋಡ್ತಾ ಇದ್ದೀವಿ, ಈ ಕಲಬೆರಕೆ ಎಣ್ಣೆಯಿಂದಾಗಿ ಬರ್ತಾ ಇದೆ, ಕಲಬೆರಕೆ ತುಪ್ಪದಿಂದಾಗಿ ಬರ್ತದೆ. ಈ ನಂದಿನಿ ತುಪ್ಪ, ನಂದಿನಿ ಬೆಣ್ಣೆ, ನಂದಿನಿ ಪನ್ನೀರನ್ನು ಮಕ್ಕಳಿಗೆ ಕೊಡೋದ್ರ ಮೂಲಕ ಅವ್ರನ್ನ ಇನ್ನೂ ಗಟ್ಟಿಮುಟ್ಟವಾಗಿ ಒಳ್ಳೆಯ ಮೆಂಟಲಿ ಮತ್ತು ಫಿಸಿಕಲ್, ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸದೃಢ ಆಗುವಂಥ ಒಂದು ವ್ಯವಸ್ಥೆ ಇದೆ. ಇನ್ನೂ ಹೆಚ್ಚು ಈ ಶಾಸಕರ ಆಸಕ್ತಿ ಕೂಡ ಮಾಡಿದ್ದಾರೆ. ಅವರ ಕ್ಷೇತ್ರದಾದ್ಯಂತ ವಿಶೇಷವಾಗಿ 3 ಜಿಲ್ಲೆಯಾದ್ಯಂತ, ಅದರಲ್ಲೂ ಶಿವಮೊಗ್ಗ ಜಿಲ್ಲೆಯಲ್ಲಿ ಎಲ್ಲ ಕಡೆಗೂ ನಂದಿನಿ ಉತ್ಪನ್ನಗಳು ಸಂಪೂರ್ಣವಾಗಿ ಸಿಕ್ಕಬೇಕು ಮತ್ತು ತಾಜಾ ಇರಬೇಕು. ನಮ್ಮ ಉದ್ದೇಶ ಹಿಂದೆಲ್ಲ ತಂದು ರಸ್ತೆಯಲ್ಲಿ ಇಳಿಸೋಗ್ಬಿಡೋರು, ಬೆಳಿಗ್ಗೆ ಅದು ಹೋಗಬೇಕು, ಸಂಪೂರ್ಣವಾಗಿ ನಮ್ಮ ಪಾರ್ಲರ್ಗೆ ಬರಬೇಕು, ಫ್ರಿಜ್ಜಲ್ಲಿ ಇರಬೇಕು, ಭಾಳ ಸ್ವಚ್ಛವಾಗಿರಬೇಕು ಅನ್ನೋದು ಉದ್ದೇಶ ಆಡಳಿತ ಮಾಡಿದ್ವಿ. ಆ ಪ್ರಕಾರ ಇವತ್ತು ಇಲ್ಲಿ ಶಾಸಕರು ಏನು ಶಂಕುಸ್ಥಾಪನೆ ಮಾಡಿದ್ದಾರೆ, ಭಾಳ ಬೇಗ ಅದು 2 ಕೋಟಿ ರೂಪಾಯಿ ವೆಚ್ಚದ ನಮ್ಮ ಕಟ್ಟಡ ಕಾಮಗಾರಿ ಮುಗಿದ ಮೇಲೆ ಅವರಿಂದಲೇ ಅದು ಉದ್ಘಾಟನೆ ಆಗೋದು ಕೂಡ ಆಗಬೇಕು. ಎಲ್ಲವೂ ಕೂಡ ಮಕ್ಕಳಿಗೆ ಐಸ್ ಕ್ರೀಮ್ ಕೂಡ ಇವತ್ತು ಅತ್ಯಂತ ಅದನ್ನು ಐಸ್ ಕ್ರೀಮ್ ಮಳೆಗಾಲದಲ್ಲಿ ತಿಂದರೂ ಮಕ್ಕಳಿಗೆ ಏನಾಗಲ್ಲ, ಬೇರೆ ಐಸ್ ಕ್ರೀಮ್ ತಿಂದು ಕೂಡ ನೆಗಡಿ ಕೆಮ್ಮು ಬರ್ತದೆ. ನಮ್ಮ ಐಸ್ ಕ್ರೀಮ್ ಶಾಸಕರ ಮನವಿ ಮೇಲೆ ನಾವು ಒಂದು ದೊಡ್ಡ ಹೋಸರಿ ಕಳೆದ ವರ್ಷ ಸ್ಕೂಪ್ ಐಸ್ ಕ್ರೀಮ್ ಪಾರ್ಲರ್ ಕೂಡ ಮೊದಲನೇದು ನಮ್ಮ ಜಿಲ್ಲೆಗೆ ಮಾಡಿದ್ದು ನಾವು. ಇಲ್ಲೂ ಕೂಡ ಅದರ ಮಾಡುವಂಥ ವ್ಯವಸ್ಥೆ ಇದೆ. ಇದೊಂಥರ ಆಡಳಿತ ಕಚೇರಿ ನಮ್ಮದು, ಸ್ಟಾಲು ಪ್ಲಸ್ ಆಡಳಿತ ಕಚೇರಿ. ಇಲ್ಲಿಯ ಈ ಭಾಗದ ನಮ್ಮ ಅಧ್ಯಕ್ಷ ಹೇಳಿದಾಗೆ ಹೊಸನಗರ ಮತ್ತು ಸಾಗರದ 2 ತಾಲೂಕುಗಳ ಸೊಸೈಟಿಗಳ ಕಾರ್ಯದರ್ಶಿಗಳಾಗ್ಬೋದು, ಅಧ್ಯಕ್ಷ ಆಗ್ಬೋದು, ಇವೆಲ್ಲ ಮೀಟಿಂಗ್ಗಳು ನಾವು ಇಲ್ಲೇ ಮಾಡ್ತೀವಿ. ಇವೆಲ್ಲವೂ ಕೂಡ ಶಾಶ್ವತವಾಗಿ ಉಳಿಯುವಂಥದ್ದು ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ. ನಂದಿನಿ ಬ್ರ್ಯಾಂಡ್ ಅಂದರೆ ಒಂದು ವಿಶೇಷ, ಅಮೂಲ್ ಬಿಟ್ಟುಬಿಟ್ರೆ ನಂದಿನಿ ಇವೆರಡು ಈ ದೇಶದ ಪ್ರತಿಷ್ಠಿತ ಸಂಸ್ಥೆಗಳು. ಇದನ್ನು ಇನ್ನೊಂದಷ್ಟು ಜನರಿಗೆ ತಲುಪಿಸೋ ರೀತಿಯಲ್ಲಿ ಕೆಲಸ ಮಾಡಬೇಕು. ಮತ್ತೊಂದು ಹೊಸ ಆಯೋಜನೆ DC ಬ್ಯಾಂಕಿಂದ ಮಾಡಿದ್ವಿ ನಾವು, ಬೇಡೂರು ಎಲ್ಲ ಸೇರಿ. ಯಾರ್ಯಾರು ಹಸುವನ್ನು ಕಟ್ತೀರಿ, ಎಮ್ಮೆ ಕಟ್ತೀವಿ ಅಂತ ಮುಂದೆ ಬರ್ತದೆ, ನಾವು 3%ಗೆ 15 ಲಕ್ಷದವರೆಗೆ ಸಾಲ ಕೊಡುವಂಥ ವ್ಯವಸ್ಥೆ ಪ್ರಾರಂಭ ಮಾಡ್ತೀವಿ ನಾವು. ಅದನ್ನು ಬಳಕೆ ಮಾಡ್ಕೊಬೇಕು ರೈತರು. ಯಾಕೆಂದರೆ ಬರೀ ನಾವು ಹಾಲಿನ ಉತ್ಪನ್ನದ ಜೊತೆಗೆ ಸಗಣಿ ಉತ್ಪನ್ನ ಆಗಬೇಕು, ಗೊಬ್ಬರದ ಉತ್ಪನ್ನ. ಇವತ್ತು ತೋಟಗಳೆಲ್ಲ ಹಾಳಾಗ್ತಾ ಇದ್ದಾವೆ ನಮಗೆ, ನಮ್ಮ ಅಡಿಕೆ ತೋಟಗಳು. ಅದು ಸಗಣಿ ಗೊಬ್ಬರದಿಂದ ಮಾತ್ರ ಅದನ್ನು ಉಳಿಸೋದಕ್ಕೆ ಸಾಧ್ಯ ಅನ್ನೋದು ದಿಸೆಯಲ್ಲಿ ನಾವು ಮತ್ತೊಂದು ವಿಶೇಷವಾದ ಕಾರ್ಯಕ್ರಮ ಹಾಕ್ತಿದ್ದೀವಿ. ದಯಮಾಡಿ ರೈತರುಗಳು ಯಾರು ಕಾರ್ಮಿಕರಿದ್ದಾರೆ, ಈ 3% ಸರ್ಕಾರದ ಜೊತೆಗೆ 3%ನ ಸಹಾಯಧನದ ಬಡ್ಡಿ ಸಹಾಯಧನದ ಜೊತೆಗೆ ಇದನ್ನು ಬಳಸ್ಕೊಳ್ಬೇಕು ಅನ್ನೋ ಮನವಿಯನ್ನು ಕೂಡ ನಿಮ್ಮ ಮೂಲಕ ನಾನು ಹಾಲು ಉತ್ಪಾದನೆ ಮಾಡುವಂಥ ಯಾರು ಇಷ್ಟ ಇದ್ದಾರೆ ಅವೆಲ್ಲರಿಗೂ ಮನವಿ ಮಾಡ್ತೀನಿ. ಸಾಗರ ತಾಲೂಕಿನ ತ್ಯಾಗರ್ತಿ ಸಮೀಪದ ಮಾವಿನಕೊಪ್ಲು ಕೇರಿಯ ನಿವಾಸಿ ಫರೀದಾ ಬಾನುಕೋಮ್ ಶಬ್ಬೀರ್ ಅಹಮದ್ ಅವರ ಮನೆಯ ಮೇಲೆ ಶುಕ್ರವಾರ ಆಲದ ಮರ ಬಿದ್ದು ಮನೆಯ ಮೇಲ್ಛಾವಣಿ ಸಂಪೂರ್ಣ ಜಖಮಾಗಿದೆ. ಘಟನೆ ನಡೆದ ವೇಳೆ ಮನೆಯಲ್ಲಿ ಯಾರೂ ಇಲ್ಲದ ಕಾರಣ ಯಾವುದೇ ಅನಾಹುತ ಆಗಲಿಲ್ಲ. ಸ್ಥಳಕ್ಕೆ ಶಾಸಕ ಗೋಪಾಲಕೃಷ್ಣ ಬೇಳೂರು ಸೂಚನೆ ಮೇರೆಗೆ ಅವರ ಆಪ್ತ ಸಹಾಯಕ ಶ್ರೀನಿವಾಸ ಮೂರ್ತಿ ಹಾಗೂ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕಲಸಿ ಚಂದ್ರಪ್ಪ ಭೇಟಿ ನೀಡಿ ಕುಟುಂಬದವರಿಗೆ ಆರ್ಥಿಕ ಸಹಾಯ ಮಾಡಿ ಸರ್ಕಾರದಿಂದ ನಿಯಮಾನುಸಾರ ಪರಿಹಾರ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಪ್ರಮುಖರಾದ ಕಿರಣ್ ದೊಡ್ಮನೆ, H ಗಿರೀಶ್, ಮರಾಠಿ ಪರಶುರಾಮ್, TV ಶ್ರೀನಿವಾಸ್, ಕಂದಾಯ ಇಲಾಖೆ ಗ್ರಾಮ ಪಂಚಾಯಿತಿ ಸಹಾಯಕ ಮೇಘರಾಜ್ ಇನ್ನಿತರರು ಹಾಜರಿದ್ದರು. ಇದು ಶನಿವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.